ಮರುದಿನ ಬೆಳಿಗ್ಗೆ ಅಧಿಕಾರಿ ಊರಿನ ಜನರೊಂದಿಗೆ ನಡೆದ ಘಟನೆಗಳ ಬಗ್ಗೆ ಮಾತನಾಡಲು ಆರಂಭಿಸಿದ. ನಿನ್ನೆ ನೀವು ಹೇಳಿದ ಮಾತುಗಳನ್ನು ನಾನು ನಂಬಲಿಲ್ಲ. ನೀವು ಸುಮ್ಮನೆ ಭಯಪಡಿಸ್ತಿದ್ದೀರಿ ಅಂದುಕೊಂಡಿದ್ದೆ. ಆದರೆ ಆ ಮನೆಯಲ್ಲಿ ಕಳೆದ ಒಂದು ರಾತ್ರಿ ನನ್ನ ಯೋಚನೆಯನ್ನೇ ಬದಲಾಯಿಸಿಬಿಟ್ಟಿತು. ಮಧ್ಯರಾತ್ರಿಯಾದ ನಂತರ ಮನೆಯೊಳಗೆ ವಿಚಿತ್ರ ಶಬ್ದಗಳು ಕೇಳಿಸ್ತಿದ್ದವು. ಯಾರೋ ನನ್ನ ಸುತ್ತಲೂ ತಿರುಗಾಡ್ತಿರುವಂತೆ ಅನಿಸುತ್ತಿತ್ತು. ಬಾಗಿಲುಗಳು ತಾವಾಗಿಯೇ ತೆರೆದು ಮುಚ್ಚುತ್ತಿದ್ದವು. ನಾನು ಎಷ್ಟೇ ಧೈರ್ಯ ಮಾಡಿಕೊಂಡ್ರೂ ಆ ಕ್ಷಣದಲ್ಲಿ ನನ್ನ ಹೃದಯ ಜೋರಾಗಿ ಬಡಿಯುತ್ತಿತ್ತು. ನಾನು ನೋಡಿದ್ದು ನಿಜವೋ ನನ್ನ ಭ್ರಮೆಯೋ ಇಂದಿಗೂ ಅರ್ಥವಾಗುತ್ತಿಲ್ಲ. ಆದರೆ ಒಂದು ವಿಷಯ ಮಾತ್ರ ಖಚಿತ, ಆ ಮನೆಯಲ್ಲಿ ಸಾಮಾನ್ಯ ಮನುಷ್ಯನಿಗೆ ಅರ್ಥವಾಗದ ಯಾವುದೋ ಶಕ್ತಿ ಇದೆ. ನಿನ್ನೆ ರಾತ್ರಿ ನಡೆದ ಘಟನೆಗಳನ್ನು ನಾನು ಜೀವನದಲ್ಲಿ ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ನಾನು ಮೊದಲೇ ನಿಮಗೆ ಎಚ್ಚರಿಕೆ ಕೊಟ್ಟಿದ್ದೆ. ಆ ಮನೆ ಸಾಮಾನ್ಯ ಮನೆ ಅಲ್ಲ ಅಂತ ಹೇಳಿದ್ದೆ. ಆದರೆ ನೀವು ಅದನ್ನು ನಂಬಲಿಲ್ಲ. ಈಗ ನಿಮ್ಮ ಕಣ್ಣಲ್ಲೇ ಭಯ ಕಾಣುತ್ತಿದೆ. ಈ ಊರಿನಲ್ಲಿ ಆ ಮನೆಯ ಬಗ್ಗೆ ಯಾರೂ ಸುಮ್ಮನೆ ಮಾತನಾಡುವುದಿಲ್ಲ. ವರ್ಷಗಳಿಂದ ಆ ಮನೆಗೆ ಸಂಬಂಧಿಸಿದ ವಿಚಿತ್ರ ಘಟನೆಗಳನ್ನು ನೋಡುತ್ತಾ ಕೇಳುತ್ತಾ ಬಂದಿದ್ದೇವೆ. ಅದಕ್ಕೆ ಯಾರೂ ಆ ಮನೆಯ ಹತ್ತಿರ ಹೋಗುವುದಿಲ್ಲ. ಹೋದವರು ಹಿಂದಿನಂತೆಯೇ ಮರಳಿ ಬಂದ ಉದಾಹರಣೆಗಳು ತುಂಬಾ ಕಡಿಮೆ. ಕೆಲವರು ಮಾತಾಡುವುದನ್ನೇ ನಿಲ್ಲಿಸಿದರು, ಕೆಲವರು ಊರನ್ನೇ ಬಿಟ್ಟು ಹೋಗಿಬಿಟ್ರು. ಅದಕ್ಕೆ ಈ ಊರಿನ ಜನ ಆ ಮನೆಯ ಹೆಸರನ್ನೇ ಕೇಳಿದರೂ ಹೆದರುತ್ತಾರೆ. ನೀವು ನಿನ್ನೆ ರಾತ್ರಿ ನೋಡಿದ್ದು ಅದರ ಒಂದು ಸಣ್ಣ ಭಾಗ ಮಾತ್ರ. ಆ ಮನೆಯೊಳಗೆ ಇನ್ನೂ ಎಷ್ಟೋ ರಹಸ್ಯಗಳು ಹೂತು ಹೋಗಿವೆ. ಕೆಲವು ವಿಷಯಗಳನ್ನು ತಿಳಿಯಲು ಪ್ರಯತ್ನಿಸಿದಷ್ಟು ಅಪಾಯ ಹೆಚ್ಚಾಗುತ್ತದೆ ಸರ್. ಅದಕ್ಕೆ ನಾವು ವರ್ಷಗಳಿಂದ ಆ ಮನೆಯ ಕಡೆ ತಿರುಗಿಯೂ ನೋಡುವುದಿಲ್ಲ. ನೀವು ಆ ಮನೆಗೆ ಹೋಗಿ ಬಂದಿದ್ದೀರಿ. ಈಗ ನಮ್ಮೂರಿಗೇನಾಗುತ್ತೋ ಅನ್ನೋ ಭಯ ಶುರುವಾಗಿದೆ. ಆ ಮನೆಯ ರೋಷ ನಮ್ಮೂರಿನ ಮೇಲೆ ಬೀಳ್ತದೆಯೋ, ಇನ್ನೆಷ್ಟು ಅನಾಹುತಗಳು ನಡೆಯುತ್ತವೆಯೋ ಯಾರಿಗೂ ಗೊತ್ತಿಲ್ಲ. ಯಾರ ಜೀವಕ್ಕೆ ಅಪಾಯ ಬರ್ತದೆಯೋ, ಇನ್ನೆಷ್ಟು ಜನರನ್ನ ಕಳೆದುಕೊಳ್ಳಬೇಕಾಗುತ್ತದೆಯೋ ಎಂದು ಇಡೀ ಊರು ಆತಂಕದಲ್ಲಿದೆ. ದಯವಿಟ್ಟು ಮತ್ತೆ ಆ ಮನೆಗೆ ಹೋಗುವ ಸಾಹಸ ಮಾಡಬೇಡಿ ಸರ್. ಆ ರಾತ್ರಿ ಊರಿನೆಲ್ಲ ಮೌನ ಆವರಿಸಿದ್ದು. ಎಲ್ಲರೂ ತಮ್ಮ ತಮ್ಮ ಮನೆಗಳಲ್ಲಿ ಗಾಢ ನಿದ್ರೆಯಲ್ಲಿದ್ದರು. ಆದರೆ ಒಂದು ಮನೆಯಲ್ಲಿ ಮಾತ್ರ ವಿಧಿ ಹೊಸ ಅಧ್ಯಾಯವನ್ನು ಬರೆಯಲು ಸಿದ್ಧವಾಗಿತ್ತು. ಆ ರಾತ್ರಿ ಯಾರೋ ಬಾಗಿಲನ್ನು ಪದೇ ಪದೇ ಬಡಿದಿದ್ದರು. ಆದರೆ ರಾಕಪ್ಪ ಗಾಢ ನಿದ್ರೆಯಲ್ಲಿದ್ದ ಕಾರಣ ಆ ಶಬ್ದ ಅವನ ಕಿವಿಗೆ ಬೀಳಲೇ ಇಲ್ಲ. ಯಾರದು? ಇಷ್ಟು ರಾತ್ರಿ ನನ್ನ ಮನೆ ಬಾಗಿಲನ್ನು ತಟ್ಟುತ್ತಿರುವುದು ಯಾರು? ಇನ್ನೇನು ಮಧ್ಯರಾತ್ರಿ ಆಗಿದೆ. ಏನಾದರೂ ಕೆಲಸ ಇದ್ರೆ ಬೆಳಗ್ಗೆ ಬೆಳಗ್ಗೆ ಬರ್ಬೋದಲ್ಲ. ರಾತ್ರಿ ಹೊತ್ತಲ್ಲೂ ಮನುಷ್ಯನಿಗೆ ನೆಮ್ಮದಿಯಾಗಿ ಮರಗಲು ಬಿಡುವುದಿಲ್ವೇ? ಯಾರೇ ಆಗಿದ್ರೂ ಒಮ್ಮೆ ಮಾತಾಡಿ. ಹೀಗೆ ಪದೇ ಪದೇ ಬಾಗಿಲು ತಟ್ಟುತ್ತಾ ಯಾಕೆ ನನ್ನನ್ನು ಕಾಡುತ್ತಿದ್ದೀರಾ? ನನಗೂ ಬೆಳಿಗ್ಗೆ ಕೆಲಸಗಳಿವೆ. ಸುಮ್ಮನೆ ತಮಾಷೆ ಮಾಡ್ತಿದ್ರೆ ಈಗಲೇ ಇಲ್ಲಿಂದ ಹೋಗಿ. ಸರಿ, ಯಾರೂ ಉತ್ತರ ಕೊಡ್ತಿಲ್ವಲ್ಲ. ಬಹುಶಃ ಗಾಡಿಯ ಶಬ್ದ ಇರಬಹುದು. ನಾನು ಕೂಡ ಅನಗತ್ಯವಾಗಿ ಅನುಮಾನ ಪಡ್ತಿದ್ದೇನೆ ಅನ್ಸುತ್ತದೆ. ನಾನು ಮರಳಿ ಬಂದಿದ್ದೇನೆ. ಇಷ್ಟು ವರ್ಷ ನನ್ನನ್ನು ಬಂಧಿಸಿದ್ದ ಕತ್ತಲೆ ಇನ್ನು ನನ್ನನ್ನು ತಡೆಯಲು ಸಾಧ್ಯವಿಲ್ಲ. ಈಗ ನಾನು ಮುಕ್ತಳಾಗಿದ್ದೇನೆ. ಇನ್ನು ಈ ಊರಿನಲ್ಲಿ ಯಾರಿಗೂ ನೆಮ್ಮದಿ ಇರುವುದಿಲ್ಲ. ಪ್ರತಿಯೊಂದು ರಾತ್ರಿ ನನ್ನ ನೆರಳು ನಿಮ್ಮನ್ನೆಲ್ಲ ಹಿಂಬಾಲಿಸುತ್ತದೆ. ಒಬ್ಬೊಬ್ಬರಾಗಿ ಎಲ್ಲರ ಲೆಕ್ಕ ಕೇಳುತ್ತೇನೆ. ನನ್ನ ಕೋಪದಿಂದ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಯಾರು. ಅಯ್ಯೋ ದೇವ್ರೆ, ಇದೇನಾಗ್ತಿದೆ? ಊರಿನಲ್ಲಿ ಎಲ್ಲರೂ ಹೇಳ್ತಿದ್ರು ಆ ಅಧಿಕಾರಿ ಆ ಮನೆಗೆ ಹೋಗಿದ್ದಾನೆ ಅಂತ. ಅದಕ್ಕೆ ಈ ಶಾಪ ಮತ್ತೆ ಎಚ್ಚರಗೊಂಡಿದೆಯಾ? ಇಷ್ಟು ವರ್ಷ ಶಾಂತವಾಗಿದ್ದದ್ದು ಈಗ ಮತ್ತೆ ಯಾಕೆ ಶುರುವಾಗಿದೆ? ಇಲ್ಲ, ಇದು ಒಳ್ಳೆ ಸೂಚನೆ ಅಲ್ಲ. ಅವಳು ನಿಜವಾಗಿಯೂ ಮರಳಿ ಬಂದಿದ್ದಾಳ? ಈಗ ಯಾರನ್ನು ಹುಡುಕಿಕೊಂಡು ಬಂದಿದ್ದಾಳೋ? ಯಾರ ಮೇಲೆ ತನ್ನ ಕೋಪ ತೋರಿಸ್ತಾಳೋ? ದೇವ್ರೆ, ನಮ್ಮನ್ನೆಲ್ಲ ಕಾಪಾಡು. ಅವಳ ಧ್ವನಿ ಕೇಳುತ್ತಿದ್ದಂತೆಯೇ ಅವನು ಭಯದಿಂದ ಬೆಚ್ಚಿಬಿದ್ದ. ಅದೇ ರಾತ್ರಿ ಗ್ರಾಮದ ಇಬ್ಬರು ಏನೋ ಗಂಭೀರವಾಗಿ ಮಾತನಾಡುತ್ತಾ ಕುಳಿತಿದ್ದರು. ಬೆಳಿಗ್ಗೆ ಆ ಅಧಿಕಾರಿ ಏನ್ ಹೇಳಿ ಹೋದ ಗೊತ್ತಾ?
ನೀವು ಹೇಳಿದ್ದೆ ಸರಿ ತಾತ. ಆ ಮನೆಯಲ್ಲಿ ಏನೋ ವಿಚಿತ್ರ ಇದೆ. ನಿನ್ನೆ ರಾತ್ರಿ ನನಗೂ ಏನೋ ಅನುಮಾನವಾಯಿತು ಅಂತ ಹೇಳಿದ. ಆದರೆ ಅವನು ಹೇಳಿದ ಮಾತುಗಳನ್ನು ನೋಡಿದ್ರೆ ನನಗೆ ನಂಬಿಕೆ ಬರ್ತಿಲ್ಲ. ಎಲ್ಲವನ್ನೂ ಹೇಳಿದಂತೆಯೂ ಕಾಣಿಸ್ಲಿಲ್ಲ. ಏನೋ ವಿಷಯವನ್ನು ತನ್ನಲ್ಲೇ ಇಟ್ಟುಕೊಂಡಿದ್ದಾನೆ ಅನ್ಸುತ್ತಿದೆ. ನಮ್ಮ ಊರಿನಲ್ಲಿ ಜಾತ್ರೆ ನಡೆಯುತ್ತಿದೆ. ಎಲ್ಲರೂ ತಮ್ಮ ತಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಆದರೆ ಅವನಿಗೆ ಮಾತ್ರ ಆ ಮನೆಯ ಬಗ್ಗೆಯೇ ಚಿಂತೆ. ಯಾಕ್ಬೇಕು ಅವನಿಗೆ ಮತ್ತೆ ಮತ್ತೆ ಆ ಮನೆಗೆ ಹೋಗೋದು? ಯಾರಾದರೂ ಎಚ್ಚರಿಸಿದ್ರೂ ಚರಿಸಿದ್ರೂ ಕೇಳೋದೇ ಇಲ್ಲ. ಎಷ್ಟು ಧೈರ್ಯ ಇದ್ರೂ ಇಷ್ಟು ಹಠ ಒಳ್ಳೆಯದಲ್ಲ. ಹೌದು ತಾತ, ನನಗೂ ಅದೇ ಅನ್ಸುತ್ತಿದೆ. ಆ ಅಧಿಕಾರಿ ನೋಡಿದರೆ ಸುಮ್ಮನೆ ಬಿಡುವವನಂತೆ ಕಾಡುತ್ತಿಲ್ಲ. ಒಮ್ಮೆ ಏನಾದರೂ ಅನುಮಾನ ಬಂದರೆ ಅದರ ಹಿಂದೆ ಬಿದ್ದು ಬಿಡ್ತಾನೆ. ಊರಿನವರು ಎಷ್ಟು ಹೇಳಿದರೂ ಕೇಳಲಿಲ್ಲ. ಜಾತ್ರೆ ನಡೆಯುತ್ತಿರುವ ಸಮಯದಲ್ಲೂ ಅವನಿಗೆ ಆ ಮನೆಯ ವಿಷಯವೇ ಮುಖ್ಯವಾಗಿದೆ. ಯಾಕೆ ಅಷ್ಟು ಆಸಕ್ತಿ ಅಂತ ಅರ್ಥವಾಗುತ್ತಿಲ್ಲ. ಅವನು ತನ್ನ ಕೆಲಸ ಮಾಡಿಕೊಂಡು ಸುಮ್ಮನೆ ಇದ್ದರೆ ಸಾಕಲ್ಲವೇ? ಅಯ್ಯೋ, ಇದೇನಪ್ಪ ಇಷ್ಟು ಜೋರಾಗಿ ಗಾಳಿ ಬೀಸ್ತಿದೆ? ಧೂಳೆಲ್ಲ ಕಣ್ಣೊಳಗೆ ಬರ್ತಿದೆ, ಏನೂ ಕಾಣುತ್ತಿಲ್ಲ. ಅಯ್ಯಯ್ಯೋ ತಾತ, ನನ್ನ ಕಣ್ಣಿಗೂ ಧೂಳು ಬಿದ್ದಿದೆ, ಕಣ್ಣು ತೆರೆಯೋಕೆ ಆಗ್ತಿಲ್ಲ. ಇಷ್ಟೊಂದು ಗಾಳಿ ಇದ್ದಕ್ಕಿದ್ದಂತೆ ಹೇಗೆ ಬಂತು? ಬಾ, ಸ್ವಲ್ಪ ಅತ್ತ ಸರಿಯೋಣ. ಈ ಧೂಳಲ್ಲಿ ನಿಲ್ಲೋಕೆ ಆಗ್ತಿಲ್ಲ. ಅಯ್ಯೋ ತಾತ, ಕಣ್ಣು ತುಂಬ ಉರಿಯುತ್ತಿದೆ. ಇಲ್ಲಿ ಒಂದು ಕ್ಷಣವೂ ನಿಲ್ಲೋಕೆ ಆಗ್ತಿಲ್ಲ. ಅಯ್ಯೋ, ಯಾರು ನನ್ನನ್ನು ಹಿಡಿದಿದ್ದಾರೆ? ಬಿಡಿ ನನ್ನನ್ನು, ತಾತ ಕಾಪಾಡಿ. ಯಾರೋ ನನ್ನ ಕೈಯನ್ನು ಬಲವಾಗಿ ಹಿಡಿದು ಎಳೆದುಕೊಂಡು ಹೋಗುತ್ತಿದ್ದಾರೆ. ಅಯ್ಯೋ, ನನಗೆ ಏನೂ ಕಾಣುತ್ತಿಲ್ಲ. ಎಲ್ಲೆಲ್ಲೂ ಹೊಗೆಯೇ ಇದೆ. ಯಾರು ನೀವು? ಯಾಕೆ ನನ್ನನ್ನು ಎಳೆದುಕೊಂಡು ಹೋಗುತ್ತಿದ್ದೀರಿ? ಬಿಡಿ, ನಾನು ಬರೋದಿಲ್ಲ. ಅಯ್ಯೋ ತಾತ, ಎಲ್ಲಿದ್ದೀರಾ? ನನ್ನ ಧ್ವನಿ ಕೇಳಿಸುತ್ತಿದೆಯಾ? ಯಾರಾದರೂ ಕಾಪಾಡಿ, ನನ್ನನ್ನು ಬಿಡಿ, ದಯವಿಟ್ಟು ಬಿಡಿ. ಅಯ್ಯೋ, ಎಳೆಯಬೇಡಿ, ನನಗೆ ಭಯವಾಗುತ್ತಿದೆ. ಕಾಪಾಡಿ. ಕಡಪ್ಪನನ್ನು ಯಾರೋ ಕಾಣದ ಶಕ್ತಿ ಎಳೆದುಕೊಂಡು ಹೋಗುತ್ತಿದ್ದಂತೆ ಬದಪ್ಪ ಅಲ್ಲೇ ನಿಂತು ಭಯದಿಂದ ನಡುಗುತ್ತಿದ್ದ. ಇದು ಯಾರು? ಏನಾಗುತ್ತಿದೆ ಎಂದು ಅವನು ಗಾಬರಿಯಿಂದ ಸುತ್ತಲೂ ನೋಡತೊಡಗಿದ. ಆದರೆ ಅಲ್ಲಿ ಯಾರೂ ಕಾಣಿಸುತ್ತಿರಲಿಲ್ಲ. ಅವನ ಭಯ ಕ್ಷಣಕ್ಕೂ ಹೆಚ್ಚಾಗುತ್ತಲೇ ಇತ್ತು. ಮರುದಿನ ರಾತ್ರಿ ಆ ಮೂವರು ಒಂದೇ ಜಾಗದಲ್ಲಿ ಕುಳಿತು ಹಿಂದಿನ ರಾತ್ರಿ ತಮಗೆ ನಡೆದ ವಿಚಿತ್ರ ಘಟನೆಗಳ ಬಗ್ಗೆ ಒಬ್ಬರಿಗೊಬ್ಬರು ಹೇಳಿಕೊಳ್ಳಲು ಆರಂಭಿಸಿದರು. ನಿನ್ನೆ ರಾತ್ರಿ ಯಾರೋ ಬಾಗಿಲನ್ನು ಜೋರಾಗಿ ಬಡಿದ ಶಬ್ದ ಕೇಳಿಸಿತು. ಮೊದಲಿಗೆ ಯಾರೋ ಇರಬಹುದು ಅಂದುಕೊಂಡೆ. ಆದರೆ ಸ್ವಲ್ಪ ಹೊತ್ತಿನ ನಂತರ ಅವಳು ಮನೆ ಹತ್ತಿರ ಬಂದಿದ್ದಾಳೆ ಅನ್ನೋದು ನನಗೆ ಗೊತ್ತಾಯಿತು. ಅದಕ್ಕೆ ನಾನು ಬಾಗಿಲು ತೆರೆಯಲಿಲ್ಲ. ನಾವು ಇಬ್ಬರೂ ಮಾತನಾಡ್ತಾ ನಿಂತಿದ್ದೆವು. ಆಗ ಇದ್ದಕ್ಕಿದ್ದಂತೆ ಜೋರಾಗಿ ಗಾಳಿ ಬೀಸಿತು. ನಂತರ ಎಲ್ಲೆಲ್ಲೂ ಹೊಗೆ ಧೂಳು ಆವರಿಸಿತು. ಅದೇ ಸಮಯದಲ್ಲಿ ಅವಳು ಬಂದಿದ್ದಾಳೆ ಅನ್ನೋದು ನನಗೆ ಗೊತ್ತಾಯಿತು. ಸ್ವಲ್ಪ ಹೊತ್ತಿನಲ್ಲಿ ಯಾರೋ ನನ್ನ ಕೈ ಹಿಡಿದು ಬಲವಂತವಾಗಿ ಎಳೆದುಕೊಂಡು ಹೋಗುತ್ತಿರುವ ಅನುಭವ ಆಯಿತು. ನಾನು ಎಷ್ಟು ಕಿರಿಚಿದರೂ ಬಿಡಲಿಲ್ಲ. ಹೌದು, ಅವನು ಕಿರಿಚಿದ ಶಬ್ದ ನನಗೂ ಸ್ಪಷ್ಟವಾಗಿ ಕೇಳಿಸಿತು. ಕಾಪಾಡಿ ಅಂತ ಜೋರಾಗಿ ಕೂಗುತ್ತಿದ್ದ. ಆಗಲೇ ಅವಳು ಬಂದಿದ್ದಾಳೆ ಅನ್ನೋದು ನನಗೂ ಅರ್ಥವಾಯಿತು. ಆದರೆ ಹೊಗೆ ಧೂಳು ತುಂಬಿದ್ದರಿಂದ ಏನೂ ಕಾಣುತ್ತಿರಲಿಲ್ಲ. ನಾನು ಅವನ ಹತ್ತಿರ ಹೋಗಲು ಪ್ರಯತ್ನಿಸಿದರೂ ಆಗಲಿಲ್ಲ. ಹೌದು, ಅವಳು ಮತ್ತೆ ಬಂದಿದ್ದಾಳೆ. ಈಗ ಅವಳು ಸಾಮಾನ್ಯ ಮನುಷ್ಯಳಾಗಿ ಅಲ್ಲ, ಆತ್ಮದ ರೂಪದಲ್ಲಿ ಹಿಂತಿರುಗಿದ್ದಾಳೆ. ನಿನ್ನೆ ರಾತ್ರಿ ನಡೆದದ್ದೆಲ್ಲ ಅದಕ್ಕೆ ಸಾಕ್ಷಿ. ಇಷ್ಟು ವರ್ಷಗಳಾದರೂ ಅವಳ ಆತ್ಮಕ್ಕೆ ಇನ್ನೂ ಶಾಂತಿ ಸಿಕ್ಕಿಲ್ಲ ಅನ್ಸುತ್ತಿದೆ. ನಿಲ್ಲಿ, ಯಾರು ಒಂದು ಹೆಜ್ಜೆಯೂ ಮುಂದೆ ಇಡಬೇಡಿ. ಇಷ್ಟು ವರ್ಷಗಳಿಂದ ನಾನು ಅನುಭವಿಸಿದ ನೋವನ್ನು ನೀವು ಒಂದು ಕ್ಷಣವಾದರೂ ಅನುಭವಿಸಿದ್ದೀರಾ? ನನ್ನ ಬದುಕನ್ನು ಕಸಿದುಕೊಂಡವರು ನೀವೇ. ನಾನು ಯಾರಿಗೂ ಏನೂ ಮಾಡಿರಲಿಲ್ಲ. ಆದರೂ ನನ್ನನ್ನು ಮೋಸ ಮಾಡಿ ಸಾಯುವಂತೆ ಮಾಡಿದ್ರಿ. ನನ್ನ ಕನಸುಗಳನ್ನು, ನನ್ನ ಜೀವನವನ್ನು ಕತ್ತಲೆಗೆ ತಳ್ಳಿದ್ರಿ. ಈಗ ಹೇಳಿ, ನನಗೆ ಹೇಗೆ ಶಾಂತಿ ಸಿಗುತ್ತದೆ? ನನ್ನ ಆತ್ಮಕ್ಕೆ ಹೇಗೆ ಮುಕ್ತಿ ಸಿಗುತ್ತದೆ? ನಿಮ್ಮ ಕ್ರೂರತೆಯಿಂದಲೇ ನಾನು ಇಂದು ಆತ್ಮವಾಗಿ ಅಲೆದಾಡುತ್ತಿದ್ದೇನೆ. ನೀವು ಮಾಡಿದ ಪಾಪದ ಫಲವನ್ನು ನೀವು ಅನುಭವಿಸಲೇಬೇಕು.
ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ನಾನು ಅನುಭವಿಸಿದ ನೋವು ನಿಮಗೂ ಗೊತ್ತಾಗಬೇಕು. ನನ್ನ ಕಣ್ಣೀರಿಗೆ ನ್ಯಾಯ ಸಿಗುವವರೆಗೂ ನಾನು ಇಲ್ಲಿಂದ ಹೋಗುವುದಿಲ್ಲ. ನಾವು ಮಾಡಿದ ತಪ್ಪನ್ನು ನಾವು ಒಪ್ಪಿಕೊಳ್ಳುತ್ತೇವೆ. ದಯವಿಟ್ಟು ನಮ್ಮನ್ನು ಕ್ಷಮಿಸು. ನಮ್ಮಿಂದ ದೊಡ್ಡ ಅನ್ಯಾಯವಾಗಿದೆ. ನಿನ್ನ ಬದುಕನ್ನು ಹಾಳು ಮಾಡಿದ್ದೇವೆ. ದಯವಿಟ್ಟು ನಮ್ಮ ತಪ್ಪನ್ನು ಕ್ಷಮಿಸು. ನಮ್ಮನ್ನು ಬಿಟ್ಟು ಬಿಡು. ನೀವು ಮಾಡಿದ ತಪ್ಪಿಗೆ ಕೇವಲ ಕ್ಷಮೆ ಕೇಳಿದರೆ ಸಾಕಾಗುವುದಿಲ್ಲ. ನನ್ನ ಜೀವನವನ್ನು ಕಿತ್ತುಕೊಂಡಿದ್ದೀರಿ. ನನ್ನ ಕುಟುಂಬವನ್ನು ನನ್ನಿಂದ ದೂರ ಮಾಡಿದ್ದೀರಿ. ನಾನು ಅನುಭವಿಸಿದ ನೋವನ್ನು ನೀವು ಎಂದಿಗೂ ಮರೆಯಬಾರದು. ಇವತ್ತೇ, ಇದೇ ದಿನ ಇಡೀ ಊರಿನ ಜನರನ್ನು ಒಂದೇ ಜಾಗಕ್ಕೆ ಸೇರಿಸಿ ನನ್ನ ಮೇಲೆ ನೀವು ಮಾಡಿದ ಅನ್ಯಾಯವನ್ನು, ನಿಮ್ಮ ಪಾಪವನ್ನು ಎಲ್ಲರ ಮುಂದೆ ಒಪ್ಪಿಕೊಳ್ಳಿ. ಯಾವುದನ್ನು ಮುಚ್ಚಿಡಬೇಡಿ. ಸತ್ಯವನ್ನು ಎಲ್ಲರಿಗೂ ಹೇಳಿ. ನೀವು ಇವತ್ತೇ ಹಾಗೆ ಮಾಡಿದ್ದರೆ ಮಾತ್ರ ನಾನು ನಿಮ್ಮನ್ನು ಬಿಡುತ್ತೇನೆ. ಇಲ್ಲವಾದರೆ ನಿಮ್ಮಿಂದೆಂದಿಗೂ ಸುಮ್ಮನೆ ಬಿಡುವುದಿಲ್ಲ. ನಿಮ್ಮ ಜೀವನದ ಕೊನೆಯ ಉಸಿರಿನವರೆಗೂ ನನ್ನ ನೆರಳು ನಿಮ್ಮನ್ನು ಹಿಂಬಾಲಿಸುತ್ತಲೇ ಇರುತ್ತದೆ. ರಾತ್ರಿ ಊರಿನವರಿಗೆ ಡಂಗುರ ಸಾರಲಾಗಿತ್ತು. ಅದರಂತೆ ಎಲ್ಲರೂ ಒಂದೇ ಕಡೆ ಇದೇನು? ಸೇರಿದ್ದರು. ಈ ಮಧ್ಯರಾತ್ರಿ ಎಲ್ಲರನ್ನೂ ಯಾಕೆ ಕರೆಯಿಸಿದ್ದೀರಿ? ಇಷ್ಟು ತುರ್ತಾಗಿ ಊರಿನ ಜನರೆಲ್ಲರನ್ನು ಒಂದೇ ಜಾಗಕ್ಕೆ ಸೇರಿಸುವಷ್ಟು ದೊಡ್ಡ ವಿಷಯ ಏನಾಗಿದೆ? ಏನಾದರೂ ಅನಾಹುತ ನಡೆದಿದೆಯಾ? ಸ್ಪಷ್ಟವಾಗಿ ಹೇಳಿ. ಊರಿನವರೇ, ಇಂದು ನಾವು ನಿಮ್ಮ ಮುಂದೆ ತಲೆ ತಗ್ಗಿಸಿ ನಿಂತಿದ್ದೇವೆ. ಇಷ್ಟು ವರ್ಷಗಳಿಂದ ಒಂದು ಭಯಾನಕ ಸತ್ಯವನ್ನು ಮುಚ್ಚಿಟ್ಟಿದ್ದೇವೆ. ಇಂದು ಅದನ್ನು ನಿಮ್ಮ ಮುಂದೆ ಒಪ್ಪಿಕೊಳ್ಳಲು ಬಂದಿದ್ದೇವೆ. ಹಲವು ವರ್ಷಗಳ ಹಿಂದೆ ಆ ಹಳೆಯ ಮನೆಯಲ್ಲಿ ಒಬ್ಬ ಹೆಂಗಸು ಒಬ್ಬಳೇ ವಾಸಿಸುತ್ತಿದ್ದಳು. ಅವಳ ಹೆಸರಿನಲ್ಲಿದ್ದ ಜಮೀನು ಮತ್ತು ಮನೆ ಮೇಲೆ ನಮಗೆ ಆಸೆ ಹುಟ್ಟಿತು. ಆಸ್ತಿಯನ್ನು ಹೇಗಾದರೂ ನಮ್ಮದಾಗಿಸಿಕೊಳ್ಳಬೇಕು ಎಂಬ ದುರಾಸೆ ನಮ್ಮ ಕಣ್ಣನ್ನು ಮುಚ್ಚಿಸಿತು. ಮೊದಲಿಗೆ ಅವಳನ್ನು ಬೆದರಿಸಿದ್ದೇವೆ. ಊರನ್ನು ಬಿಟ್ಟು ಹೋಗು ಎಂದು ಒತ್ತಾಯ ಮಾಡಿದ್ದೇವೆ. ಆದರೆ ಅವಳು ತನ್ನ ಮನೆ ಬಿಟ್ಟು ಹೋಗಲು ಒಪ್ಪಲಿಲ್ಲ. ಆ ದಿನ ನಾವು ಮೂವರು ಅವಳ ಹಿಂದೆ ಬೆನ್ನಟ್ಟಿದ್ದೆವು. ಅವಳು ಪ್ರಾಣ ಉಳಿಸಿಕೊಳ್ಳಲು ಓಡುತ್ತಿದ್ದಳು. ಅಷ್ಟರಲ್ಲಿ ಏಕಾಏಕಿ ಒಂದು ಕಾರು ಬಂದು ಅವಳಿಗೆ ಡಿಕ್ಕಿ ಹೊಡೆದಿತು. ಅವಳು ಅಲ್ಲಿಯೇ ಪ್ರಾಣ ಬಿಟ್ಟಳು. ನಾವು ಭಯದಿಂದ ಅವಳನ್ನು ಅಲ್ಲೇ ಬಿಟ್ಟು ಓಡಿ ಬಂದೆವು. ನಂತರ ನಡೆದ ಸತ್ಯವನ್ನು ಯಾರಿಗೂ ಹೇಳಲಿಲ್ಲ. ಬದಲಿಗೆ ಅವಳ ಬಗ್ಗೆ ಸುಳ್ಳು ಸುದ್ದಿಗಳನ್ನು ಹರಡಿದೆವು. ಯಾರೂ ಆ ಹಳೆಯ ಮನೆಯ ಹತ್ತಿರ ಹೋಗಬಾರದು ಎಂದು ಊರಿನ ಜನರನ್ನು ಹೆದರಿಸುತ್ತಾ ಇಷ್ಟು ವರ್ಷ ನಮ್ಮ ತಪ್ಪನ್ನು ಮರೆಮಾಚಿಕೊಂಡೆವು. ಅವಳ ಬಗ್ಗೆ ಊರಿನ ಜನರ ಮುಂದೆ ಸುಳ್ಳು ಕತೆಗಳನ್ನು ಹೇಳಿದೆವು. ಅವಳು ಒಳ್ಳೆಯವಳಲ್ಲ, ಆ ಮನೆಗೆ ಹೋದ್ರೆ ಅಪಾಯ ಎಂದು ಸುಳ್ಳು ಸುದ್ದಿಗಳನ್ನು ಹರಡಿದೆವು. ಯಾರೂ ಆ ಮನೆಯ ಹತ್ತಿರ ಹೋಗಬಾರದು ಎಂದು ಎಲ್ಲರನ್ನೂ ಹೆದರಿಸಿದೆವು. ಹೀಗೆ ಇಷ್ಟು ವರ್ಷಗಳ ಕಾಲ ನಮ್ಮ ತಪ್ಪನ್ನು ಮರೆಮಾಚಿಕೊಂಡೇ ಬದುಕುತ್ತಿದ್ದೇವೆ. ಆದರೆ ಇಂದು ನಮ್ಮ ಪಾಪವನ್ನು ನಿಮ್ಮ ಮುಂದೆ ಒಪ್ಪಿಕೊಳ್ಳುತ್ತಿದ್ದೇವೆ. ಅಂತೂ ಇಂದು ಈ ಸತ್ಯ ಎಲ್ಲರ ಮುಂದೆ ಹೊರಬಂದಿದೆ. ಈ ಸತ್ಯವನ್ನು ಹೊರಗೆ ತರಲು ನಾನು ತುಂಬಾ ಕಷ್ಟಪಟ್ಟೆ. ಮೊದಲಿಗೆ ನನಗೂ ಕೂಡ ನೀವು ಹೇಳಿದ ಮಾತುಗಳನ್ನು ಕೇಳಿ ಆ ಹಳೆಯ ಮನೆಯ ಬಗ್ಗೆ ತುಂಬಾ ಭಯವಾಗಿತ್ತು. ನೀವು ಎಲ್ಲರೂ ನನ್ನನ್ನೂ ಹೆದರಿಸಿದ್ರಿ. ಆದರೆ ಜಾತ್ರೆ ದಿನ ಧೈರ್ಯ ಮಾಡಿ ಆ ಮನೆಯೊಳಗೆ ಹೋದೆ. ಮನೆಯ ಒಂದು ರೂಮಿಗೆ ಹೋದಾಗ ಅಲ್ಲಿ ಒಬ್ಬ ಹೆಂಗಸು ಅಳುತ್ತಾ ಕುಳಿತಿದ್ದಳು. ನಾನು ಅವಳ ಹತ್ತಿರ ಹೋಗಿ ತನ್ನ ಬದುಕಿನಲ್ಲಿ ನಡೆದ ಎಲ್ಲ ಸತ್ಯವೇನಾಯಿತು ನನಗೆ ಎಂದು ಕೇಳಿದೆ. ಯಾರು ನೀವು? ಈ ಕತ್ತಲೆಯ ಕೋಣೆಯಲ್ಲಿ ಯಾರು ಅಳುತ್ತಿದ್ದಾರೆ? ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳಿಸುತ್ತಿದೆ, ಆದರೆ ನೀವು ಮಾತ್ರ ಕಾಣಿಸುತ್ತಿಲ್ಲ. ದಯವಿಟ್ಟು ನನ್ನ ಮುಂದೆ ಬನ್ನಿ. ಭಯಪಡಬೇಡಿ, ನಾನು ನಿಮಗೆ ಯಾವುದೇ ಹಾನಿ ಮಾಡುವುದಿಲ್ಲ. ನಿಮಗೇನಾಗಿದೆ? ಯಾಕೆ ಇಷ್ಟು ದುಃಖದಿಂದ ಅಳುತ್ತಿದ್ದೀರಿ? ಈ ಮನೆಯೊಂದಿಗೆ ನಿಮಗೆ ಏನು ಸಂಬಂಧ? ಯಾರಾದರೂ ನಿಮಗೆ ಅನ್ಯಾಯ ಮಾಡಿದ್ದಾರೆಯೇ? ನೀವು ಯಾರೇ ಆಗಿದ್ದರೂ ಹೊರಗೆ ಬನ್ನಿ. ನಿಮಗೆ ಸಾಧ್ಯವಾದಷ್ಟು ಸಹಾಯ ಮಾಡುತ್ತೇನೆ. ದಯವಿಟ್ಟು ನನ್ನ ಪ್ರಶ್ನೆಗಳಿಗೆ ಉತ್ತರಿಸಿ. ದಯವಿಟ್ಟು ನನಗೆ ಸಹಾಯ ಮಾಡಿ. ವರ್ಷಗಳಿಂದ ನಾನು ಈ ಮನೆಯೊಳಗೆ ಬಂದಿಯಾಗಿದ್ದೇನೆ. ನನ್ನನ್ನು ಒಂದು ಶಕ್ತಿಯ ಮಂತ್ರದಿಂದ ಇಲ್ಲಿ ಕಟ್ಟಿ ಹಾಕಿದ್ದಾರೆ. ಅದಕ್ಕಾಗಿಯೇ ನಾನು ಈ ಮನೆಯಿಂದ ಹೊರಗೆ ಹೋಗಲು ಸಾಧ್ಯವಾಗುತ್ತಿಲ್ಲ. ನೀವು ಮಾತ್ರ ನನಗೆ ಸಹಾಯ ಮಾಡಬಹುದು.
ದಯವಿಟ್ಟು ಆ ಮಂತ್ರವನ್ನು ತೆಗೆದುಹಾಕಿ ನನ್ನನ್ನು ಈ ಬಂಧನದಿಂದ ಮುಕ್ತಗೊಳಿಸಿ. ನನಗೆ ಸ್ವಾತಂತ್ರ್ಯ ಬೇಕು. ಇಷ್ಟು ವರ್ಷಗಳ ನಂತರ ಒಮ್ಮೆ ನೆಮ್ಮದಿಯಾಗಿ ಹೋಗಲು ಅವಕಾಶ ಕೊಡಿ. ನಿಮ್ಮನ್ನು ನಂಬಿಯೇ ನಾನು ನನ್ನ ನೋವನ್ನು ಹೇಳುತ್ತಿದ್ದೇನೆ. ನಾನು ನಿಮ್ಮ ಮಾತನ್ನು ನಂಬುತ್ತಿದ್ದೇನೆ. ನಿಮಗೆ ಸಾಧ್ಯವಾದಷ್ಟು ಸಹಾಯ ಮಾಡುತ್ತೇನೆ. ಆದರೆ ನೀವು ನನಗೆ ಒಂದು ಮಾತು ಕೊಡಬೇಕು. ನನಗೂ ಅಥವಾ ಈ ಊರಿನ ಯಾರಿಗೂ ಯಾವುದೇ ಹಾನಿ ಮಾಡಬಾರದು. ನೀವು ಹೇಳಿದಂತೆ ಎಲ್ಲವೂ ನಿಜವಾಗಿದ್ದರೆ ನಿಮ್ಮನ್ನು ಈ ಬಂಧನದಿಂದ ಮುಕ್ತಗೊಳಿಸಲು ನಾನು ಪ್ರಯತ್ನಿಸುತ್ತೇನೆ. ನನ್ನನ್ನು ಈ ಬಂಧನದಿಂದ ಮುಕ್ತಗೊಳಿಸಿ. ನಾನು ನಿಮಗೆ ಮಾತು ಕೊಡುತ್ತೇನೆ. ನಿರಪರಾಧಿಗಳಿಗೆ ನಾನು ಎಂದಿಗೂ ಹಾನಿ ಮಾಡುವುದಿಲ್ಲ. ಆದರೆ ನನ್ನ ಬದುಕನ್ನು ಹಾಳು ಮಾಡಿದವರು, ನನಗೆ ಅನ್ಯಾಯ ಮಾಡಿದವರು, ಅವರ ಪಾಪಕ್ಕೆ ತಕ್ಕ ಶಿಕ್ಷೆಯನ್ನು ನೀಡಿ ಅವರ ಕರ್ಮದ ಫಲವನ್ನು ಅವರಿಗೆ ತೋರಿಸಿ ನಂತರ ನಾನು ಶಾಂತಿಯಿಂದ ಇಲ್ಲಿಂದ ಹೊರಟು ಹೋಗುತ್ತೇನೆ. ನಾನು ಆ ಯಂತ್ರವನ್ನು ತೆಗೆದ ತಕ್ಷಣ ಅವಳ ಆತ್ಮ ಅದರ ಬಂಧನದಿಂದ ಮುಕ್ತವಾಯಿತು. ಛೀ, ಇಷ್ಟು ವರ್ಷ ಆ ಬಡ ಹೆಂಗಸಿಗೆ ನೀವು ಮಾಡಿದ ಅನ್ಯಾಯವನ್ನು ಮರೆಮಾಚಿಕೊಂಡು ಬದುಕಿದ್ದೀರಾ? ಇಂತಹ ಪಾಪ ಮಾಡಿದ ನಿಮ್ಗೆ ಈ ಊರಿನಲ್ಲಿ ಬದುಕುವ ಹಕ್ಕೂ ಇಲ್ಲ. ಕೂಡ್ಲೇ ಈ ಊರನ್ನು ಬಿಟ್ಟು ಹೋಗಿ. ಇಷ್ಟು ದಿನ ನಮ್ಮನ್ನೇ ಮೋಸ ಮಾಡಿದ್ದೀರಾ. ಇನ್ನು ಮುಂದೆ ನಿಮ್ಮ ಮುಖ ಕೂಡ ಈ ಊರಲ್ಲಿ ಕಾಣಬಾರದು. ಕೂಡ್ಲೇ ಊರು ಬಿಟ್ಟು ಹೋಗಿ. ಅಯ್ಯೋ, ಆ ಬಡವಳ ಬದುಕನ್ನೇ ಹಾಳು ಮಾಡಿದ್ದೀರಲ್ಲ. ಅವಳು ಸತ್ತ ಮೇಲೂ ಅವಳ ಹೆಸರನ್ನೇ ಕೆಡಿಸಿದ್ದೀರಿ. ಇಂಥವರನ್ನ ನಮ್ಮೂರಲ್ಲಿ ಇಟ್ಕೊಳ್ಳೋದು ಸರಿಯಲ್ಲ. ನಿಮ್ಮ ಪಾಪಕ್ಕೆ ನೀವು ಶಿಕ್ಷೆ ಅನುಭವಿಸಲೇಬೇಕು. ಅದರ ನಂತರ ಆಕೆಯ ಆತ್ಮಕ್ಕೆ ಶಾಂತಿ ಸಿಗಲೆಂದು ಗ್ರಾಮದವರೆಲ್ಲರೂ ಸೇರಿ ಅಗತ್ಯ ವಿಧಿವಿಧಾನಗಳನ್ನು ನೆರವೇರಿಸಲು ನಿರ್ಧರಿಸಿದರು. ಆಕೆಯ ಮುಕ್ತಿಗಾಗಿ ಪೂಜೆ ಹಾಗೂ ಅಂತಿಮ ಆಚರಣೆಗಳ ಸಿದ್ಧತೆಯನ್ನು ಆರಂಭಿಸಿದರು. ಇಷ್ಟು ವರ್ಷಗಳ ನೋವು, ಇಷ್ಟು ವರ್ಷಗಳ ಕೋಪ, ಇವತ್ತಿಗೆ ಎಲ್ಲವೂ ಮುಗೀತು. ದೇವರ ಕೃಪೆಯಿಂದ ನನ್ನ ಆತ್ಮಕ್ಕೆ ಮುಕ್ತಿ ಸಿಕ್ಕಿದೆ. ಇನ್ನು ಈ ಮನೆಯ ಮೇಲೆ ಯಾವ ಶಾಪವೂ ಇರುವುದಿಲ್ಲ. ಯಾರಿಗೂ ನಾನು ತೊಂದರೆ ಕೊಡುವುದಿಲ್ಲ. ನನ್ನ ನೋವಿಗೆ ನ್ಯಾಯ ಸಿಕ್ಕಿದೆ. ಈಗ ನಾನು ಶಾಂತಿಯಿಂದ ಹೊರಟು ಹೋಗುತ್ತೇನೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಈ ಮನೆ ಇನ್ನು ಮುಂದೆ ಸಂತೋಷದಿಂದ ತುಂಬಿರಲಿ. ಇಷ್ಟೇ ಇಂದಿನ ಕಥೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಮತ್ತೆ ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.